ಇತ್ಯುಕ್ತನಿಯಮೋ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋ ಜಿಜ್ಞಾಸಾ ಓಂ ಓಂ ಪ್ರಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪರಮಮೂರ್ತೆ ತಮುಪಾಸೆ ವಲ್ಲಭಂ ತಂಭಜೆ ವಲ್ಲಭಂ ಶ್ರಿಯಃ ಅಷ್ಟಾಯ್ತು. ನಮ್ಮಲ್ಲೂ ಅಷ್ಟೇ, ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತಾರೆ, ಬದರಿಗೆ ಹೋಗ್ತೀವಿ, ಬಸ್ಸಲ್ಲೋ ಟ್ರೈನಲ್ಲ ಕಳಿಸ್ಬಿಡ್ತಾರೆ. ಮನೆ ಬರ್ತಾರೆ, ಮನೆ ಬಂತು ಯಾರೋ ಬರ್ತಾಯಿಲ್ಲ, ಬದರಿಗೆ ಹೋದ್ರು, ಇಲ್ಲ ಬೆಲೆ ಹಾಕೋದು ದಾಟಿರೋದಿಲ್ಲ ಅವರು, ಬದರಿಗೆ ಹೋದು ಅಂತ ಹೇಳಿಬಿಡ್ತಾರೆ. ಆಯ್ತಾ ಇಲ್ಲ ಹೇಳ್ತಾರಲ್ಲ, ಪದ ಉದ್ದ ಇದೆಯಲ್ಲೋ, ಯಾಕಂದ್ರೆ ಈಗ ಅವ್ರು ಹೋಗೋದು ಗ್ಯಾರಂಟಿ, ಈಗ ವಾಪಸ್ಸಂತೂ ಬರೋದಿಲ್ಲ. ನೀವಂತ ಹುಡುಕೋರು ಬಂದು ಹೋಗ್ತಾನೆ ಇರ್ತಾರೆ, ಸಿಗೋದೂ ಇಲ್ಲ. ಈ ಅರ್ಥದಲ್ಲಿ ಹೇಳೋ ಪದ್ಧತಿ ಎಲ್ರಿಗೂ ಇದೆ. ಆ ದೃಷ್ಟಿಯಿಂದ ದೇವರನ್ನ ಹಿಡಿದ ಅಂದರೆ ಅಲ್ಲಿ ಉದ್ಧಾರ ಆಗೋದು ಗ್ಯಾರಂಟಿ. ಎಲ್ಲಿ ಬಂತೀಗ? ಸೇವಮಾದ್ಯಪಿ ಸಂಪ್ರೋಕ್ತಂ ತಂತ್ರಭಾಗವತೆ ಸ್ಫುಟಂ ಫಲಃ. ಒಟ್ಟಿಗೆ ಏನಾಯ್ತೀಗ? ಫಲರಹಸಾದಿಗಳಿದೆ. ಆದ್ದರಿಂದ ಒಂದು ತಪ್ಪು ಕಲ್ಪನೆ ತೆಗೆದು ಹಾಕಿಬಿಡಬೇಕು. ಅಪ್ರೋಷ್ಠಾನ ಬಂತು ಅಂದಮೇಲೆ ಯಾವ ಪಾಪ ಲೇಪ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಹೋಗಬೇಡಿ. ಲೇಪ ಇದೆ ಅಂಥೇಳಿ, ಲೇಪ ಇಲ್ಲ ಅಂತ ಅದಕ್ಕೆ ಹೇಳಿದ್ದಾರೆ. ಮುಕ್ತಿ ಅಶ್ಯೂರ್ಣೆ ಹೊರತು ಇದಕ್ಕೆ ಸಂಬಂಧಪಟ್ಟ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಇದೆಲ್ಲ ಬಿಡೋಕ್ಕಾಗೋದಿಲ್ಲ. ಏವಮಾದ್ಯಪಿ ಸಂಪ್ರೋಕ್ತಂ ತಂತ್ರಭಾಗವ, ಇದೆಲ್ಲ ಎಲ್ಲಿ ಹೇಳಿದ್ದಾರೆ? ತಂತ್ರಭಾಗವತ ಅನ್ನೋ ಗ್ರಂಥ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಏನು ತೋರಿಸ್ತಾರೆ? ಮಧ್ಯ ಮಧ್ಯ ಆಚಾರ್ಯ ಕೋಟ್ ಮಾಡ್ತಾ ಅಂದರೆ ತುಂಬ ಗ್ರಂಥಗಳು ಓದಬೇಕು ಅಂತ ಅರ್ಥ. ತುಂಬ ಗ್ರಂಥ ಓದಿದಷ್ಟು ಕೂಡ ಜ್ಞಾನ ಒಳ್ಳೆ ದಾಲ್ಟೆ ಜಾಸ್ತಿ ಬರುತ್ತೆ. ಆದ್ದರಿಂದ ಓದ್ತಾನೆ ಇರಬೇಕು. ತಾರತಮ್ಯಂ ಫಲೇ ನೋಚೇತ್ ಬ್ರಹ್ಮಾದೀನಾಂ ಕಥಂ ಶ್ರುತಿ ಔರ್ಜಿನೋ ಅಕಾಮಹತ ಇತಿ ಮುಕ್ತಂ ನಿಗದ್ಯ ಚ ಆನಂದ ತಾರತಮ್ಯಂಚ ತೇಷಾಂ ಬ್ರೂಯಾತ್ ಪೃಥಕ್ ಪೃಥಕ್. ಫಲದಲ್ಲಿ ತಾರತಮ್ಯ ಇಲ್ಲ ಅಂತ ಹೇಳ್ತಾರಲ್ಲ ಅವರು, ಎಲ್ಲ ಆನಂದ ಸಾಮ್ಯ ಹೇಳ್ತಾರಲ್ಲ, ತಪ್ಪದು. ತಾರತಮ್ಯದಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ದಾರೆ. ಫಲದಲ್ಲಿ ಸಾಧನೆಯಲ್ಲಿ ತಾರತಮ್ಯ ಯಾಕೆ ಹೇಳ್ತಿದ್ರು? ರಾಶಿಯಾಗ ಮಾಡಿದ ಪಾಂಡವರ ಫಲನೂ ಒಂದೇ, ಸಂಧ್ಯಾನು ಕೂಡ ಸರಿಯಾಗಿ ಮಾಡದೇ ಇರೋ ಫಲ ಒಂದೇ ಯಾಕೆ ಸಿಗುತ್ತೆ ಅವನಿಗೀಗ? ಸಾಧ್ಯ ಇಲ್ಲ. ಇವತ್ತು ಫಸ್ಟ್ ಕ್ಲಾಸ್ ಬಂದವನಿಗೆ, ರ್ಯಾಂಕ್ ಬಂದವನಿಗೆ ಸಿಗೋ ಫಲ ಒಂದೇ, ಜಸ್ಟ್ ಪಾಸ್ಗೂ ಒಂದೇ ಫಲ ಅಂದರೆ ರ್ಯಾಂಕ್ ತೊಗೊಂಡು ಏನು ಉಪಯೋಗ ಆಗಿದ್ದರೆ? ಹೌದು ತಾನೆ? ಸಿಂಪಲ್. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮಮಾಪ್ನುಯು. ಸಾಧನ ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತೆ? ಸಿದ್ಧಿ ಜಾಸ್ತಿ ಆಗುತ್ತೆ. ಇದನ್ನು ತಮಾಷೆ ಅಂದರೆ ಎಷ್ಟೋ ಮತ್ತವ್ರು ಸಾಮ್ಯ ಹೇಳ್ತಾರಲ್ಲ, ಹೋಗ್ಲಿ ಬಿಡಿ, ಮತಾಚಾರಿಗಾಗೋದು ನಿಮಗಾಗೋದಾದರೆ ಪಾಪ ಅವ್ರಿಗೆ ಅಷ್ಟರ ಕೀರು ಬಂದು ಉಪಯೋಗ ಏನು ಅವ್ರಿಗೆ? ಪಾಪ ಅಲ್ಲೇನು ತಿಳಿತಾ? ನೀವು ಗುರುಗಳು ಶಿಷ್ಯರಿಗೆ ಒಂದೇ ಫಲ ಸಿಗೋದಾದರೆ ಇವು ಶಿಷ್ಯರಿಗೆ ವ್ಯತ್ಯಾಸ ಏನು ಬಂತೀವಿ? ಅದೆಲ್ಲ ಹೇಳಬಾರ್ದು. ಅದಕ್ಕೆ ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ ಸರಿ ಇಲ್ಲ ಅಂತ. ಆನಂದ ಅವರುಜೇನು ಅಕಾಮಹತ ಐತಿ ಮುಕ್ತಿಂ ನಿಗದ್ಯ ಚ ಆನಂದ ತಾರತಮ್ಯಂಚ ತೇಷಾಂ ಬ್ರೂಯಾತ್ ಪೃಥಕ್ ಪೃಥಕ್. ಅವನಿಗೆ ಪಾಪ ಇಲ್ಲ, ಕಾಮ ಹತನಾಗೋದಿಲ್ಲ ಅಂತ ಹೇಳಿದ ತೈತ್ತರೀಯ ಉಪನಿಷತ್ತು ಅವೆಲ್ಲ ಕೂಡ. ಮುಂದೆ ತಾರತಮ್ಯ ಯಾತಕ್ಕೆ ಹೇಳ್ತಾರೆ ಅಂದರೆ ತಾರತಮ್ಯ ಇದೆ ಅಂತ ಅರ್ಥ. ಸಂಸಾರ ಏವ ಭೇತೆ ತತ್ ತಾರತಮ್ಯಂ ನ ಮುಖ್ಯತಃ ಅಕಾಮಹತ ಶಬ್ದಾರ್ಥೋ ವೃಜನೋ ಭವೇತ್. ಅವ್ರು ಏನು ವಾದ ಮಾಡ್ತಾರೆ ಗೊತ್ತಾ? ತೈತ್ತರೀಯ ಉಪನಿಷತ್ತಲ್ಲಿ ಪ್ರಶ್ನೆ ಬರುತ್ತೆ. ಇವರು ಆನಂದ ಅದಕ್ಕಿಂತ 1000 ಪಟ್ಟು, ಅದಕ್ಕಿಂತ 100 ಪಟ್ಟು ಹೇಳ್ತಾ ಹೋಗ್ತಾರೆ. ತಾರತಮ್ಯ ಸ್ಪಷ್ಟ ಹೇಳಿದ್ರಲ್ಲ ಅಂತ ಕೆಲವು ಹೇಳ್ತಾರೆ. ಅಲ್ಲ ಅಲ್ಲ, ಈ ತಾರತಮ್ಯ ಸಂಸಾರದಲ್ಲಿ ಮಾತ್ರ ಇದೆ. ಕೆಲವು ಸಂಸಾರದಲ್ಲೂ ತಾರತಮ್ಯ ಒಪ್ಪೋದಿಲ್ಲ. ಅವರು ಇಲ್ಲ ಸಂಸಾರದಲ್ಲಿ ಒಪ್ತೇವೆ ನಾವು, ಮೋಕ್ಷದಲ್ಲಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ಈ ತಾರತಮ್ಯ ಸಂಸಾರದಲ್ಲಿ ಅಷ್ಟೇ ಅಲ್ಲ, ಮುಕ್ತಿಯಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ವಾಕ್ಯ ತೋರಿಸ್ತಾರೆ. ಏನೇ ಹೇಳಿದ್ದಾರೆ ಅಲ್ಲಿ? ಅಕಾಮಹತ ಅಂತ ಪದ ಉಪಯೋಗಿಸಿದ್ದಾರೆ, ಔರ್ಜುನ ಅಂತ ಪದ ಉಪಯೋಗಿಸಿದ್ದಾರೆ. ಆಬ್ಸಲ್ಯೂಟ್ಲಿ ಅಕಾಮಹತನಾಗೋದು ಮೋಕ್ಷಕ್ಕೆ ಹೋದ ಮೇಲೆ, ವೃಜರ ಅಹತರಾಗೋದು ಮೋಕ್ಷಕ್ಕೆ ಹೋದ ಮೇಲೆ. ಸೊ ಮೋಕ್ಷದಲ್ಲೂ ತಾರತಮ್ಯ ಇದೆ, ಪದನೇ ಹೇಳ್ತಾ ಇದೆ. ಆ ಪದ ಅರ್ಥನೇ ನಿಮಗಾಗಿಲ್ಲ. ಅಕಾಮಹತ ಗೊತ್ತಾಯ್ತು? ಎಷ್ಟು ಚೆನ್ನಾಗಿದೆ. ಅಕಾಮಹತ, ಕಾಮಹತ, ಅಕಾಮಹತ. ಕಾಮಹತ ಅಂದ್ರೇನು? ಅಂದ್ಕೊಂಡಿದ್ದು ಹೋಗಲೇ ಇಲ್ಲ ಕೆಲಸ, ಅಂದ್ಕೊಂಡಿದ್ದು ಫೇಲ್ ಆಯಿತು, ಕಾಮಹತ. ಅಕಾಮಹತ ಅಂದ್ಕೊಂಡಿದ್ದಾಯಿತು, ಅದೇನದು? ಅದೇ ಎಂ ಸುಖಿ ಕಾಮಯತೆ ಅರ್ಥ ತಕ್ಷಣ ಸಿಕ್ಕ ಅಂದ್ಕೊಂಡಿದ್ದೆಲ್ಲ ನಡೀತು ಮೋಕ್ಷದೊಳಗೆ. ಅದೇ ಆಚಾರ್ಯ ಬರೆಯೋ ರೀತಿ, ಶಬ್ದ ಹೇಗೆ ನೋಡಬೇಕು, ಪದ ಯಾವುದಿದೆ ನೋಡಿ ಅಂತ ಹೇಳ್ತಾರೆ, ಕರೆಕ್ಟ್ ಅರ್ಥ ಸಿಗುತ್ತೆ. ಕಾಮಸ್ಯ ತತ್ ಯತ್ರಾಪ್ತಾ ಕಾಮಸ್ತತ್ರ ಮಾಂ ಅಮೃತಂ ಕೃಧಿ
ಇತಿ ಯಲ್ಲಕ್ಷಣಂ ಮುಕ್ತೇ ಶ್ರುತಿರಾಹ ಬಲೀಯಸಿ ಕಾಮಾಹತಿ ಕುತೋನ್ಯತ್ರ. ಎಂಥ ಅಪರೋಕ್ಷ ಜ್ಞಾನಿಗೂ ಕೂಡ ರುಜುಗಳನ್ನು ಬಿಟ್ಟುಬಿಟ್ರೆ 100% ಅಂದ್ಕೊಂಡಿದ್ದಾಗೋದಿಲ್ಲ. 100% ಅಂದ್ಕೊಂಡಾಗೋದು ಇಲ್ಲಿ ರುಜುಗಳಿಗೆ. ಮುಂದೆ ವೈಕುಂಠದಲ್ಲಿ ಎಲ್ರಿಗೂ ಎಲ್ಲ ಮುಕ್ತರಿಗೂ ಹಾಗೆ ಆಗುತ್ತೆ. ಕಾಮಹತತ್ವ ಇವರಿಗಿಲ್ಲ. ಎಷ್ಟೋ ಕಡೆ ಅಪ್ಲೈ ಮಾಡ್ತಾ ಒಂದು ಕಡೆ ಸೀಟ್ ಸಿಗಲಿಲ್ಲ, ಎಲ್ಲ ಕಾಮನೇ ಹತ ಆಗೋಯ್ತು ಅವನಿಗೆ. ಪ್ರಾಪ್ತ ಕಾಮಸ್ಯ ಸಾಭವೇ, ಪ್ರಾಪ್ತ ಕಾಮಸ್ಯ ಸಾಭವೇ. ಪ್ರಾಪ್ತ ಕಾಮನಾದವನನ್ನು ಅಕಾಮಹತ ಅಂತ ಕರೀತಾರೆ ಹೊರತು ಉಳಿದವನು ಅಕಾಮಹತ ಅಂತ ಕರೆಯೋದಿಲ್ಲ. ದೇರ್ಫೋರ್ ಅಬ್ಸಲ್ಯೂಟ್ ಸೆನ್ಸ್ದಲ್ಲಿ ಅಕಾಮಹತ ಅಂದರೆ ಯಾರೋ ಮುಕ್ತನೇ. ಅಲ್ಲಿ ತಾರತಮ್ಯ ಹೇಳ್ತಿರೋದ್ರಿಂದ ಮುಕ್ತಿಯಲ್ಲೂ ಏನಿದೆ, ತಾರತಮ್ಯ ಇದೆ. ಅಪ್ರಯತ್ನೇನ ಕಾಮಾನಾಮವಾಪ್ತಿ ಸಾ ಯದಾ ಭವೇತ್ ತಥೈವ ಕಾಮಹತತ ಕುತಯೇವ ಅನ್ಯಥಾ ಭವೇತ್. ಡಿಫೈನ್ ಮಾಡ್ತಾರೆ. ಅಕಾಮಹತತ ಏನಪ್ಪ ಅಂದರೆ ಅಪ್ರಯತ್ನೇನ ಕಾಮಾನಾಮವಾಪ್ತಿ. ಕಾಮಾನಾಮವಾಪ್ತಿ ಬರೀ ಕಾಮಸ್ಯ ಅವಾಪ್ತಿ ಅಲ್ಲ, ಒಂದು ಬೈಕಿಗೆ ಈಡೇರೋದಲ್ಲ, ಅಂದ್ಕೊಂಡು ಎಲ್ಲ ಬೈಕ್ಗಳು ಈಡೇರಬೇಕು. ಹೇಗೆ? ಅಪ್ರಯತ್ನೇನ, ಎಫರ್ಟ್ಲೆಸ್ ಆಗಿ. ಎಫರ್ಟ್ಲೆಸ್ ಆಗೇನು? ಸಂಕಲ್ಪ ಮಾತ್ರ ಅಂದ್ಕೊಂಡ ಬಂದಾಯ್ತಾಗ್ಲೇನೆ. ಅಂದ್ಕೊಂಡಿದ್ದೆಲ್ಲ ಬರಬೇಕೆ, ಎಲ್ಲ ಅನ್ಕೋಬೇಡ, ಇಷ್ಟು ಅನ್ಕೊಂಡು ಸಾಕೊಂಡು ಅದು ಹೋಯ್ತು. ಮತ್ತೆ ಸುಮ್ಮನೆ ಹಾಕಿದ್ದು ತಿನ್ನು ಅಂತ ಹೇಳಿದ್ರೆ ಹಾಗಲ್ಲ, ಕೇಳಿದ್ದು ಕೇಳಿದ್ದು ಹಾಕ್ತೇವೆ ಅಂತ ಹೇಳಾಗಿರ್ಬೇಕು ಆಗ್ಲೇ. ಮತ್ತೆ ದುರಾಸರು ಕೇಳಿದ್ರಲ್ಲ, ಮಾಡ್ಲಿಕ್ಕೆ ಕಾಯ್ಲಿಕ್ಕೆ ತಯಾರಿಲ್ಲ ನಾನು, ಮತ್ತೆ ಬಾಡಿದ್ದು ತಿನ್ನೋದಿಲ್ಲ, ಈಗಲೇ ಬೇಕು ಅಂತ. ಆ ಥರ ಅನ್ಯಥಾ ಭವೇತ್. ಅಪ್ರಯತ್ನೇನ ಕಾಮಾನಾಮವಾಪ್ತಿ ಸಾ ಯದಾ ಭವೇತ್ ತಥೈವ ಕಾಮಃ ತಥಾ ಕುತಯೇವ ಅನ್ಯಥಾ ಭವೇತ್. ನೆನ್ಪಿಟ್ಕೊಳ್ಳಿ ಒಂದು ಮಾತನ್ನು. ಭಾಷ್ಯನ ಬ್ರಹ್ಮಸೂತ್ರಗಳಿಗೆ ಶ್ಲೋಕರೂಪದಲ್ಲಿ ಬರೆದ ಆಚಾರ್ಯೊಬ್ಬರೇ. ಇಡೀ ಏಕವಿಂಶತಿ ಕುಭಾಷ್ಯ ದೋಷ ಎಲ್ಲ ಹೇಳ್ತೇವಲ್ಲ, ಬೇರೆ ಯಾರು ಕೂಡ ಯಾವುದ್ರಲ್ಲಿ ಬರಲಿಲ್ಲ, ಅದನ್ನು ಪ್ರೋದಲ್ಲಿ ಬರೆದಿದ್ದಾರೆ, ಯಾರು ಇದರಲ್ಲಿ ಬರೆದಿಲ್ಲ. ಮೀಮಾಂಸಾ ಸೂತ್ರಗಳಿಗೆ ಸ್ವಲ್ಪ ಬರೆದಿದ್ದಾರೆ, ವಾರ್ತಿಕ ಡೈರೆಕ್ಟ್ ಅಲ್ಲ, ವಾರ್ತಿಕ ಬರೆದಿದ್ದಾರೆ ಭಾಷ್ಯಕ್ಕೆ. ಆದರೆ ಡೈರೆಕ್ಟ್ ಸೂತ್ರಗಳಿಗೆ ಇಡೀ ಸೂತ್ರ ಪ್ರಪಂಚದೊಳಗೆ ಈ ಇದರಲ್ಲಿ ಶ್ಲೋಕ ರೂಪದಲ್ಲಿ ವ್ಯಾಖ್ಯಾನ ಬರೋ ಬದ್ಧಾಚಾರ್ಯ ಒಬ್ಬರೇ. ಎಷ್ಟು ಹೆಮ್ಮೆ, ಯಾರಿಗೂ ಬೇರೆಯವ್ರಿಗೂ ಗೊತ್ತೇ ಇಲ್ಲ. ನಮ್ಮವರು ಇದು ಮಾಡ್ತಾರೆ, ಎಲ್ಲೋ ಟೈಮ್ ವೇಸ್ಟ್ ಆಗ್ತದೆ, ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಏನು ಗೊತ್ತಾ, ಪಥ ನೋಡಿ ಸುಮ್ಮನೆ ಎಲ್ಲ ಕಡೆಯಿಂದ ನೋಡ್ತಾರಲ್ಲ ಆ ಥರ. ಮತ್ತು ಸುಮ್ಮನೆ ಎಲ್ಲ ಕಡೆಯಿಂದ ನೋಡಿ, ಸ್ವರಮೂಲ ಡಿಫರೆಂಟ್ ಆ್ಯಂಗಲಲ್ಲಿ ನೋಡಿ. ಇಷ್ಟು ವೆರೈಟಿ ಎಲ್ಲೂ ಸಿಗೋದಿಲ್ಲ, ಅಷ್ಟು ಬರೆದಿದ್ದಾರೆ ಆಚಾರ್ಯ ಹೇಳಿದ್ದಲ್ಲ. ಸ್ವಲ್ಪ ಹೆಸರು ಕೂಡ ಪೂರ್ತಿ ಗೊತ್ತಿಲ್ಲದಂತೆ ಹೋದರೆ ಚೆನ್ನಾಗಿರೋದು. ಹಾಂ, ಯಮಕಭಾರ ಸಂಬಂಧಪಟ್ಟಿಲ್ಲ, ಇದನ್ನು ಹೇಳ್ತಿರೋದು ನಾನು. ನಾನು ಹೇಳಿ ಸೂತ್ರಗಳಿಗೆ ನೆನ್ಪಿಟ್ಕೊಳ್ಳಿ. ಸೂತ್ರಗಳಿಗೆ, ಯಾವುದೇ ಸೂತ್ರಗಳಿಗೆ ಅರ್ಥ ಆಯ್ತಾ, ಭಾಷ್ಯವನ್ನು ಶ್ಲೋಕರೂಪದಲ್ಲಿ ಬರೆದವರು ಆಚಾರ್ಯ ಒಬ್ಬರೇ ಒಬ್ಬರು. ಇದು ತೆಟ್ಟೆ ಮಾಡ್ಕೊಂಬೇಡಿ, ತಿಳಿತಾ. ಅದು ವಾಕ್ಯ ಎಷ್ಟು ಚೆನ್ನಾಗಿರೋದು, ಒಂದು ವಾಕ್ಯ ಓದಿದ್ರೆ ಅಷ್ಟು ಖುಷಿ ಆಗುತ್ತೆ, ಆ ರೀತಿ ಬರೆದಿದೆ. ಯಾವಾಗಲೂ ಕೂಡ ಇದನ್ನ ಮೇಲೆ ಯಾವ ಸಂಸ್ಕೃತ ಶ್ಲೋಕಗಳಲ್ಲಿ ಒಂದು ಬ್ಯೂಟಿ ಅಂದರೆ ಆ ಸರಿಯಾಗಿ ಬಂದಾಗ ಅಷ್ಟು ಖುಷಿಯಾಗಿ ಅಷ್ಟು ಚೆನ್ನಾಗಿ ಹೊಂದುತ್ತೆ. ಬರೆಯೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಭಾರಿ ಖುಷಿ ಆಗುತ್ತೆ ಅದು. ಆ ರೀತಿ ಚೇತನಸ್ಯ ತು ಅಸುಪ್ತಸ್ಯ ಕುತ್ರ ದೃಷ್ಟ ಕಾಮತ ಅವ್ಯಕ್ತಿರೇವ ಕಾಮಾನಂ ನ ನಾಶೋ ಮೋಹಸು. ಅದೆಲ್ಲ ಇರೋ ನಾಳೆ ಅದಿಷ್ಟೇ ಕೂಡ. ಅದೆಲ್ಲ ಜನಗಳಿಗೆ ಹೇಳಿದರೆ ಎಷ್ಟು ಆಶ್ಚರ್ಯ ಪಡ್ತಾರೆ ಗೊತ್ತಾ. ಬರೀ ಇಷ್ಟಕ್ಕೇ ಮೇಲ್ನೋಟಕ್ಕೆ ಪ್ರೆಸೆಂಟ್ ಮಾಡಿದರೂ ಕೂಡ ಅವರು ಡಿಫರೆಂಟ್ ಫ್ರಮ್ ಆಲ್ ಅದರ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೊಂದು, ಯಾರು ಭಾಷ್ಯ ಬಿಟ್ಟು ಬೇರೆ ಬರೆಯೋದಿಲ್ಲ ಆಯಿತಾ. 4 ಗ್ರಂಥ ಬರೆದರು, ಇನ್ನೊಬ್ಬರು 3 ಬರೆದಿದ್ದಾರೆ, 4 ಬರೆದಿಲ್ಲ, 3 ಬರೆದಿದ್ದಾರೆ. ಒಬ್ಬರು ಒಂದೇ ಬರೆದಿದ್ದಾರೆ, ಹೆಚ್ಚು ಜನ ಒಂದೇ ಬರೆದವರೇ ಜಾಸ್ತಿ. 4 3 ಬರೆದರೂ ಕೂಡ ಅದು ಹೆಚ್ಚು ಡಿಫರೆನ್ಸ್ ಇಲ್ಲ. ಆಚಾರ ಹಾಗಲ್ಲ, ಸೂತ್ರಾರ್ಥನೇ ಬೇರೆ, ಅಧಿಕರಣಾರ್ಥಗಳೇ ಬೇರೆ, ಆಮೇಲೆ ಸಂಗ್ರಹನೇ ಬೇರೆ, ಆಮೇಲೆ ಡಿಸ್ಕಷನ್ ಎಷ್ಟು ಇದು ಮಾಡಿದ್ದಾರೆ ಅಂದರೆ ಶಿಷ್ಯರು ಎಲ್ಲ ರೀತಿಯಲ್ಲೂ ಏನಾಗಬೇಕದು ಸೂತ್ರಾರ್ಥ ದೃಢವಾಗಬೇಕು, ಆ ರೀತಿ ಮಾಡಿದ್ದಾರೆ. ಹಾಂ, ಅವ್ರು 3 ಇದೆ, 3 ಬರೆದಿದ್ದಾರೆ. ಜಗದೃಕ್ಷೋ ಯಮಜ್ಜ ಅದೆಷ್ಟು ಮುಗಿತಲ್ಲ. ಓಂ ಲಾಸ್ಟ್ ಬಟ್ ಅದನ್ನು ಎಣಿಸ್ಬಿಟ್ಟಿದ್ದೆ. ಎಷ್ಟು ಪದ ಇದೆ ಹೇಗಿದ್ರೆ ಲೈನ್ ಎಣಿಸಿದ್ರಿ ಪದಗಳು?